ಐಟಿ ಸಿಟಿ ಬೆಂಗಳೂರಿನಲ್ಲಿ ಮತ್ತೊಂದು ಅಗ್ನಿ ಅವಘಡ ಸಂಭವಿಸಿದೆ. ಸೋಂಪುರ ಸರ್ಕಲ್ನಲ್ಲಿರುವಂತಹ ಶುದ್ಧ ತಿಂಡಿ ಹೋಟೆಲ್ಗೆ ಬೆಂಕಿ ತಾಕಿದೆ. ನೈಸ್ ರಸ್ತೆಯ ಸೋಂಪುರ ಸರ್ಕಲ್ನಲ್ಲಿರುವಂತಹ ಶುದ್ಧ ತಿಂಡಿಯ ಹೋಟೆಲ್ನಲ್ಲಿ ಅಗ್ನಿ ಅವಘಡ ಆಗಿದೆ. ಸಂಪೂರ್ಣವಾಗಿ ಇಡೀ ಹೋಟೆಲ್ ಸುಟ್ಟು ಕರಕಲಾಗಿದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ನೈಸ್ ರಸ್ತೆಯ ಸೋಂಪುರ ಸರ್ಕಲ್ನಲ್ಲಿರ್ತಕ್ಕಂತಹ ಶುದ್ಧ ತಿಂಡಿ ಹೋಟೆಲ್ ಇದು. ಕಳೆದ ತಿಂಗಳಷ್ಟೇ ಉದ್ಘಾಟನೆಯಾಗಿದ್ದಂಥ ಹೋಟೆಲ್. ಇಡ್ಲಿ ಸ್ಟೀಮರ್ ಶಾರ್ಟ್ ಸರ್ಕ್ಯೂಟ್ನಿಂದ ಹೋಟೆಲ್ಗೆ ಬೆಂಕಿ ತಾಕಿದೆ. ಪರಿಣಾಮ ಇಡೀ ಹೋಟೆಲ್ ಬೆಂಕಿಗೆ ಆಹುತಿ ಆಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಒಳಗಡೆ ಇದ್ದಂಥ ಸಿಬ್ಬಂದಿಗಳು ಎಲ್ಲರೂ ಸಹ ಬಚಾವಾಗಿದ್ದಾರೆ. ಬೆಂಕಿಯ ಕೆನ್ನಾಲಿಗೆಯನ್ನು ಗಮನಿಸ್ತಾ ಇದ್ದೀರಾ. ಇಡ್ಲಿ ಸ್ಟೀಮರ್ನಿಂದ ಬೆಂಕಿ ಹೊತ್ಕೊಂಡಿದೆ ಅನ್ನುವ ಮಾಹಿತಿ ಇದೆ. ಸೊ ಇಡೀ ಹೋಟೆಲ್ ಸುಟ್ಟು ಕರಕಲಾಗಿದೆ. ಏನಂದರೆ ಏನೂ ಉಳ್ಕೊಂಡಿಲ್ಲ. ಮುಗಿಲೆತ್ತರಕ್ಕೆ ಬೆಂಕಿ ಉರಿತಾ ಇರ್ತಕ್ಕಂಥ ದೃಶ್ಯಗಳನ್ನು ಗಮನಿಸ್ತಾ ಜಸ್ಟ್ 1 ತಿಂಗಳಾಗಿತ್ತು ಅಷ್ಟೇ ವೀಕ್ಷಕರೇ ಇದು ಇನಾಗ್ರೇಷನ್ ಆಗಿ. ಲಾಸ್ಟ್ ಮಂತ್ ಇದನ್ನು ಇನಾಗ್ರೇಟ್ ಮಾಡಿದರು. ಆದರೆ ಈ ಇಡ್ಲಿ ಸ್ಟೀಮರ್ನಿಂದ ಬೆಂಕಿ ಹೊತ್ಕೊಂಡು ನೋಡ್ತಾ ಇದ್ದಂತೆಯೇ ಇಡೀ ಹೋಟೆಲ್ಗೆ ಬೆಂಕಿಯ ಕೆನ್ನಾಲಿಗೆ ವ್ಯಾಪಿಸಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ. ಈಗ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ, ಹೆಂಗೆ ನಡೀತಿ ಒಂದು ಇನ್ಸಿಡೆಂಟ್? ಸದ್ಯ ಬೆಂಕಿ ತಹಬದಿಗೆ ಬಂದಿದೆಯಾ ಹೇಗೆ ಅಂತ? ಶಿವಶಂಕರ್, ಹೌದು. ಇತ್ತೀಚೆಗೆ ಏನಂತಂದ್ರೆ ಬೆಂಗಳೂರಿನಲ್ಲಿ ನಾವು ಪದೇ ಪದೇ ನೋಡ್ತಾನೆ ಇದೀವಿ. ಅಗ್ನಿ ಅವಘಡಗಳು ಸಂಭವಿಸ್ತಾನೆ ಇದಾವೆ. ಈ ಹಿಂದೆ ಪಿಂಗಾದ ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲೂ ಕೂಡ ಈ ತರನೇ ಬೆಂಕಿ ಅವಘಡಗಳು ಸಂಭವಿಸಿತ್ತು. ಅದೇ ತರ ಇವತ್ತು ಕೂಡ ಏನು ಬೆಂಕಿ ಅವಘಡ ಒಂದು ದೊಡ್ಡ ಪ್ರಮಾಣದಲ್ಲಿ ಆಗಿರ್ತಕ್ಕಂಥದ್ದು. ಬೆಂಗಳೂರಿನ ಒಂದು ಇತ್ತೀಚೆಗೆ ನೋಡೋದಾದ್ರೆ ಇವತ್ತು ನಡೆದಿರ್ತಕ್ಕಂಥ ಅಗ್ನಿ ಅವಘಡ ತುಂಬಾ ದೊಡ್ಡ ಮಟ್ಟದಲ್ಲಿ ಇಟ್ಟಿರೋದು. ಯಾಕಂದ್ರೆ ಇಡೀ ಸಂಪೂರ್ಣ ಹೋಟೆಲೇ ಆ ಬೆಂಕಿಗೆ ಆಹುತಿಯಾಗಿ ಸುಟ್ಟು ಕರಕಲಾಗಿರ್ತಕ್ಕಂಥದ್ದು. ನೀವು ಹೇಳಿದಾಗೆ ಒಂದು ಏನು ಇಡ್ಲಿ ಸ್ಟೀಮರ್ ಶಾರ್ಟ್ ಸರ್ಕ್ಯೂಟ್ ನಿಂದ ಆಗಿರ್ತಕ್ಕಂಥ ಈ ಬೆಂಕಿ ಇಡೀ ಹೋಟೆಲ್ನೇ ಸುಟ್ಟು ಭಸ್ಮ ಮಾಡ್ಬಿಟ್ಟಿದೆ. ಅದು ಏನಂದ್ರೆ ನಮ್ಮ ಸೋಂಪುರ ಸರ್ಕಲ್ ಅಲ್ಲಿ ಇರ್ತಕ್ಕಂಥ ಈ ಒಂದು ಹೋಟೆಲ್ ಆಗಿತ್ತು. ಈ ಹೋಟೆಲ್ ನಲ್ಲಿ ಸುಮಾರು ಇತ್ತೀಚೆಗೆ ಅಷ್ಟೇ ಉದ್ಘಾಟನೆ ಕೂಡ ಆಗಿತ್ತು ಈ ಹೋಟೆಲ್. ಹಾಗಾಗಿ ಒಂದಷ್ಟು ಜನ ತುಂಬಾ ಚೆನ್ನಾಗಿ ಗ್ರಾಹಕರು ಕೂಡ ಬರ್ತಾ ಇದ್ರು. ಆದ್ರೆ ಈಗ ಆಗಿರ್ತಕ್ಕಂಥ ಅವಘಡದಿಂದ ಹೋಟೆಲ್ನ ಅವಶೇಷಗಳು ಕೂಡ ಉಳಿದಿಲ್ಲ. ಅಷ್ಟರ ಮಟ್ಟಿಗೆ ಇದು ಸಂಪೂರ್ಣವಾಗಿ ಸುಟ್ಟು ಭಸ್ಮ ಆಗಿರ್ತಕ್ಕಂಥದ್ದು. ಇನ್ನ ಈ ಹೋಟೆಲ್ನ ಏನೋ ಸಿಬ್ಬಂದಿ ಕೂಡ ತಕ್ಷಣ ಅಲ್ಲಿಂದ ಹೊರಗಡೆ ಬಂದಿರ್ತಕ್ಕಂಥದ್ದು, ಗ್ರಾಹಕರು ಕೂಡ ಹೊರಗಡೆ ಬಂದಿರ್ತಕ್ಕಂಥದ್ದು. ಇದು ಏನೋ ಅಗ್ನಿ ಅವಘಡದಿಂದ ಯಾವುದೇ ರೀತಿಯ ಒಂದು ಪ್ರಾಣಾಪಾಯ ಸಂಭವಿಸಿಲ್ಲ. ಆದ್ರೆ ಇಡೀ ಹೋಟೆಲ್ ಕೂಡ ಏನು ಸುಟ್ಟೋಗಿರ್ತಕ್ಕಂಥ. ಇನ್ನು ಸ್ಥಳಕ್ಕೆ ಅಗ್ನಿಶಾಮಕ ದಳ ಕೂಡ ಬಂದು ಆ ಬೆಂಕಿಯನ್ನು ನಂದಿಸುವ ಕೆಲಸ ಕೂಡ ಮಾಡಿದ್ದಾರೆ. ಆದ್ರೆ ಅಗ್ನಿಶಾಮಕ ದಳ ಬಂದು ಬೆಂಕಿಯ ನಂದಿಸುವ ಅಷ್ಟರಲ್ಲಿ ಸಂಪೂರ್ಣವಾಗಿ ಸುಟ್ಟೋಗಿತ್ತು ಅಂತ ಹೇಳ್ಬೋದು ಶಿವಶಂಕರ್. ಓಕೆ ನಾಗೇಂದ್ರ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.